ಬಸವಾದಿ ಶರಣರ ಜೀವನ ನಮಗೆಲ್ಲ ಆದರ್ಶ. ಯಾವ ಆದರ್ಶವನ್ನು ನಾವು ನಮ್ಮ ಮಕ್ಕಳಿಗಲ್ಲಿ ಬಿತ್ತಬೇಕು ಅನ್ನೋದನ್ನು ನಾವು ಕಾಣಬೇಕು. ಅದಕ್ಕೆ ಬಸವಣ್ಣನವರ ವಚನಗಳಲ್ಲಿ ಸೂತ್ರಗಳನ್ನು ಹೇಳಿದ್ದಾರೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಎದುರು ಹಡಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸೋ ಪರಿ. ದೇವರು ನಮ್ಮನ್ನು ಮೆಚ್ಚಬೇಕು ಅನ್ನೋದಾದರೆ ನಮ್ಮ ಆದರ್ಶಗಳು ಹೇಗಿರಬೇಕು ಅನ್ನೋದನ್ನು ಕೂಡ ಬಸವಣ್ಣನವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಂದಿನ ಸಮಾಜ ಜೀವನದಲ್ಲಿ ಬಸವಣ್ಣನವರ ತತ್ವಗಳು ಎಷ್ಟು ಕಡೆಗಣಿಸ್ತಿದ್ದಾರೆ ಜನರು ಅನ್ನೋದನ್ನು ನಾವು ಇದರಿಂದ ತಿಳ್ಕೊಳ್ಬೇಕು. ಕಳಬೇಡ, ಕೊಲಬೇಡ ನೋಡ್ರಿ, ಖುಷಿಯ ನುಡಿಯಲು ಬೇಡ, ಮೂರನೇದು. ಈ ಎಲ್ಲ ಸೂತ್ರಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಒಂದರಲ್ಲಿ ಆದ್ರೂ ಕೂಡ ನಾವು ಸಿಕ್ಕಾಕ್ಕಂತೇವೆ. ಖುಷಿಯ ನುಡಿಯಲು ಬೇಡ ಅಂತ ಹೇಳಿದ್ದಾರೆ. ಇವತ್ತಿನ ದಿನಮಾನಗಳಲ್ಲಿ ಆಧುನಿಕತೆಯ ಸಂಸ್ಕಾರದಲ್ಲಿ ಇವತ್ತು ಮೊಬೈಲ್ ಯುಗ. ಮೊಬೈಲ್ ಬಂದ ಮೇಲಂತೂ ಮೊದಲು 100ಕ್ಕೆ 80ರಷ್ಟಾದ್ರೂ ಕೂಡ ಸತ್ಯವನ್ನು ಹೇಳ್ತಿದ್ರು. ಈಗ ಮೊಬೈಲ್ ಯುಗ ಬಂದ ಮೇಲೆ ಖುಷಿಯ ನುಡಿಯಲು ಬೇಡ ಅನ್ನೋದನ್ನು ಇವತ್ತು ನಾವು ಆಲೋಚನೆ ಮಾಡಿದಾಗ 90% ಸುಳ್ಳು ಹೇಳೋಕ್ಕೆ ನಾವು ಕಲ್ತಾ ಇದ್ದೇವೆ. ಅದಕ್ಕೆ ಬಸವಣ್ಣರ ತತ್ವಗಳನ್ನು ನಾವು ಪಾಲನೆ ಮಾಡೋದೇ ಧರ್ಮ. ಅದಕ್ಕಾಗಿ ಈ ಸೂತ್ರಗಳನ್ನು ನಾವು ಅಳವಡಿಸಿಕೊಂಡು ನಮ್ಮ ನಿತ್ಯ ಜೀವನದಲ್ಲಿ ನುಡಿದಂತೆ ನುಡಿದರೆ ಈ ಜನ್ಮವೇ ಕಡೆ ಅಂತ ತಿಳಿದುಕೊಂಡು ಹೇಳಿದ ಹಾಗೆ ನಡೆನುಡಿ ಒಂದಾಗಿ ನಾವು ಜೀವನವನ್ನು ಸಾಗಿಸಬೇಕು ಅನ್ನುವಂಥ ವಿಚಾರವನ್ನು ಬಸವಾದಿ ಪ್ರಮುಖರು ನಮಗೆ ಹೇಳಿಕೊಟ್ಟು ಹೋಗಿದ್ದಾರೆ. ಅವರ ಆಚಾರ, ಅವರ ವಿಚಾರ, ಅವರು ನಮಗೋಸ್ಕರವಾಗಿ ಇಡೀ ದೇಹವನ್ನೇ ಗಂಧದ ಕೊರಡಿನಂತೆ ಸವಿಸಿ ನಮಗಾಗಿ ಎಲ್ಲವನ್ನೂ ಕೂಡ ಕಷ್ಟವನ್ನು ಪಟ್ಟರು, ಅನೇಕ ನೋವುಗಳನ್ನು ಅನುಭವಿಸಿದರು. ಯಾರಿಗೋಸ್ಕರವಾಗಿ ಅಂತಂದರೆ ನಮಗೋಸ್ಕರವಾಗಿ ಬಸವಾದಿ ಪ್ರಮುಖರು ಪಟ್ಟಿರ್ತಕ್ಕಂಥ ಕಷ್ಟವನ್ನು ನಾವು ಮೆಲುಕು ಹಾಕಿದಾಗ, ನೆನಪಿಸಿಕೊಂಡಾಗ ನಮಗೆ ನೋವಾಗಬೇಕು ಮನಸ್ಸಿಗೆ, ಹೊರತು ಹರ್ಷ ಆಗಬಾರ್ದು. ಆ ದಿಶೆಯಲ್ಲಿ ಮತ್ತೊಂದು ವಚನದಲ್ಲಿ ಹೇಳ್ತಾರೆ ಬಸವಣ್ಣನವರು, ದೇವಲೋಕ ಮರ್ತ್ಯಲೋಕ ಬೇರೆಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ಸ್ವರ್ಗಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಇದಕ್ಕೆ ನೀವೇ ಪ್ರಮಾಣ ಕೂಡಲ ಸಂಗಮ ದೇವ. ದೇವಲೋಕ ಮರ್ತ್ಯಲೋಕವನ್ನು ಇಲ್ಲೇ ನಾವು ಕಾಣೋದು ನಮ್ಮ ಕೈಯಲ್ಲೇ ಐತೆ. ದೇವಲೋಕವನ್ನು ಮಾಡಿಕೊಳ್ಳೋದು ನಮ್ಮ ಕೈಯಲ್ಲಿದೆ, ಮರ್ತ್ಯಲೋಕವನ್ನು ಮಾಡೋದು ನಮ್ಮ ಕೈಯಲ್ಲಿದೆ. ಆಚಾರ ವಿರಹಿತರಾಗಿದ್ದಾರೆ ಅಂತಂದರೆ ಇದು ಜೀವನದ ಒಂದು ನೆಲೆ ಅಲ್ಲ. ಅದಕ್ಕಾಗಿ ಆಚಾರವೇ ಸ್ವರ್ಗ. ನಿಮ್ಮ ಆಚಾರವಂತರಾಗಿ, ವಿಚಾರವಂತರಾಗಿ, ಸತ್ಯವಂತರಾಗಿ, ಧರ್ಮವಂತರಾಗಿ, ನ್ಯಾಯವಂತರಾಗಿ, ನೀತಿವಂತರಾಗಿ ನಡೆದ್ರಿ ಅಂತಂದರೆ ಇದೇ ಸ್ವರ್ಗಲೋಕವಾಗ ಮಾರ್ಪಾಡುವಂಥ ಒಂದು ಶಕ್ತಿ ಮಾನವರಲ್ಲಿ, ಶರಣರಲ್ಲಿ ಇದೆ ಅಂತಕ್ಕಂಥ ಮಾತನ್ನು